ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ನಮ್ಮ ವೇದ ಹೆಲ್ತ್ ಕೇರ್ ಚಾನಲ್ಗೆ ಸ್ವಾಗತ. ಇಂದು ನಾವು ಮಾತನಾಡುವುದು ಎಲ್ಲರ ಮನೆಯಲ್ಲಿಯೇ ದೊರೆಯುವ ಕೆಲವು ಸರಳ ಮನೆಮದ್ದುಗಳ ಬಗ್ಗೆ. ಇವು ನೆಗಡಿ ಮತ್ತು ಕೆಮ್ಮಿನಿಂದ ನಮ್ಮನ್ನು ಕಾಪಾಡುವುದಷ್ಟೇ ಅಲ್ಲ, ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ದೇಹವನ್ನು ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತವೆ. ಆ ಮನೆಮದ್ದುಗಳು ಯಾವುವು ಎಂದು ನಿಮಗೆ ತಿಳಿಸಿಕೊಡುತ್ತೇನೆ, ಬನ್ನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರೆಯಲೇಬೇಡಿ. ಮೊದಲನೇದಾಗಿ ಶುಂಠಿ ಚಹಾ. ನೆಗಡಿ ಕೆಮ್ಮಿಗೆ ಪ್ರಾಕೃತಿಕ ಚಿಕಿತ್ಸೆ. ಶುಂಠಿ ಚಹಾ ಅಂದರೆ ಎಲ್ಲರಿಗೂ ಇಷ್ಟವಾಗುವ ಒಂದು ತಾಜಾ ಪಾನೀಯ. ಆದರೆ ಇದು ರುಚಿಗೆ ಮಾತ್ರವಲ್ಲ, ಆರೋಗ್ಯಕ್ಕೂ ಬಹಳ ಉಪಯೋಗಕಾರಿ. ಶುಂಠಿಯಲ್ಲಿ ಇರುವ ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳು ನೆಗಡಿ ಮತ್ತು ಕೆಮ್ಮಿನ ವಿರುದ್ಧ ಹೋರಾಡುತ್ತವೆ. ಶುಂಠಿ ಚಹಾ ಕುಡಿಯೋದರಿಂದ ಮೂಗಿನಲ್ಲಿರುವ ನೀರಿನಂಶ ಒಣಗುತ್ತದೆ, ಕಫ ಹೊರಹಾಕಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲ, ಗಂಟಲು ತೊಂದರೆ, ಜ್ವರ ಆರಂಭದ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ. ಶುಂಠಿಯಲ್ಲಿ ವಿಟಮಿನ್ ಸಿ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತು ಕಬ್ಬಿಣದ ಅಂಶಗಳಿವು. ಇವು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಒಂದು ಸಲ ಪ್ರಯತ್ನಿಸಿ ನೋಡಿ. ಬೆಳಗ್ಗೆ ಅಥವಾ ಸಂಜೆ ಬಿಸಿ ಶುಂಠಿ ಚಹಾ ಕುಡಿದರೆ ದೇಹ ಹಿತಕರವಾಗಿ ತಂಪಾಗುವುದು ಮತ್ತು ಶೀಘ್ರಗತಿಯಲ್ಲೇ ಚೇತರಿಕೆ ಆಗುತ್ತದೆ. ಎರಡನೆಯದಾಗಿ ಹಾಲು ಮತ್ತು ಅರಿಶಿನ. ಹಳೆಯದಾದರೂ ಪರಿಣಾಮಕಾರಿ ಮನೆಮದ್ದು ಇದು. ನಮ್ಮ ಅಡುಗೆ ಮನೆಯಲ್ಲೇ ಇರುವ ಅರಿಶಿನ ಅಂದರೆ ನೈಸರ್ಗಿಕ ಆ್ಯಂಟಿ ಆಕ್ಸಿಡೆಂಟ್. ಇದು ಉತ್ಕೃಷ್ಟ ನಿರೋಧಕ ಗುಣವನ್ನು ಹೊಂದಿದ್ದು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತದೆ. ರಾತ್ರಿ ಮಲಗುವ ಮೊದಲು 1 ಲೋಟ ಬೆಚ್ಚಗಿನ ಹಾಲಿನಲ್ಲಿ 1 ಚಿಟಿಕೆಯಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಕಲಸಿ ಕುಡಿಯಿರಿ. ಇದು ಶೀತ, ಕೆಮ್ಮು ಹಾಗೂ ಗಂಟಲು ನೋವಿನ ವಿರುದ್ಧ ಅತ್ಯಂತ ಪರಿಣಾಮಕಾರಿ ಚಿಕಿತ್ಸೆ ಆಗಿದೆ. ಹಾಲಿನಲ್ಲಿ ಇರುವ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ದೇಹಕ್ಕೆ ಶಕ್ತಿ ನೀಡುತ್ತದೆ. ಅರಿಶಿನದಲ್ಲಿರುವ ಕ್ಯೂಕ್ಯುಮಿನ್ ಉರಿಯೂತವನ್ನು ಕಡಿಮೆ ಮಾಡಿ ಸೋಂಕನ್ನು ಹೋಗಲಾಡಿಸುತ್ತದೆ. ಇದು ಹಳೆಯ ಶತಮಾನಗಳಿಂದ ಬಳಸಲಾಗುತ್ತಿರುವ ಪರಿಹಾರವಾಗಿದೆ. ಇದು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ದೇಹಕ್ಕೆ ಪೋಷಕಾಂಶಕವಾಗಿರುತ್ತದೆ. ಮೂರನೆಯದಾಗಿ ನಿಂಬೆಹಣ್ಣು, ದಾಲ್ಚಿನ್ನಿ ಮತ್ತು ಜೇನುತುಪ್ಪದ ಮಿಶ್ರಣ. ರುಚಿ ಸಿಹಿ ಮನೆಮದ್ದು. ಮನೆಮದ್ದಿನಲ್ಲೇ ಅತ್ಯಂತ ಪರಿಣಾಮಕಾರಿ ಮತ್ತು ರುಚಿಕರವಾದದ್ದು ಈ ಮಿಶ್ರಣ. ನಿಂಬೆ, ದಾಲ್ಚಿನ್ನಿ ಮತ್ತು ಜೇನುತುಪ್ಪ ಈ 3 ಪ್ರಾಕೃತಿಕ ಆರೋಗ್ಯದ ಶಕ್ತಿಯುತ ಮೂಲಗಳು. ಅರ್ಧ ಚಮಚ ಜೇನುತುಪ್ಪಕ್ಕೆ ಕೆಲವು ಹನಿ ನಿಂಬೆಯ ರಸ ಸೇರಿಸಿ ಅದಕ್ಕೆ 1 ಚಿಟಿಕೆ ದಾಲ್ಚಿನ್ನಿ ಪುಡಿ ಹಾಕಿ ಚೆನ್ನಾಗಿ ಕಲಿಸಿ. ಈ ಸಿರಪನ್ನು ದಿನಕ್ಕೆ 2 ಬಾರಿ ಸೇವಿಸಿ. ಇದು ಗಂಟಲಿನ ಕಿರಿಕಿರಿ ಕಡಿಮೆ ಮಾಡುತ್ತದೆ, ಶೀತದ ಲಕ್ಷಣಗಳನ್ನು ತಗ್ಗಿಸುತ್ತದೆ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಂಬೆ ರಸ ವಿಟಮಿನ್ ಸಿ ನೀಡುತ್ತದೆ. ದಾಲ್ಚಿನ್ನಿ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುತ್ತದೆ. ಜೇನುತುಪ್ಪ ಗಂಟಲನ್ನು ಮೃದುಗೊಳಿಸಿ ಆರಾಮ ನೀಡುತ್ತದೆ. ಒಟ್ಟಿನಲ್ಲಿ ಈ 3 ಸೇರಿ ನಿಮಗೆ ಒಂದು ನೈಸರ್ಗಿಕ ಶೀತ ಕೆಮ್ಮಿನ ಮನೆಮದ್ದು ಸಿದ್ಧವಾಗುತ್ತದೆ. 4ನೆಯದಾಗಿ ಉಗುರು ಬೆಚ್ಚಗಿನ ನೀರನ್ನು. ಸರಳವಾದ ಶಕ್ತಿಯುತ ಪರಿಹಾರ. ಕೆಮ್ಮು, ನೆಗಡಿ ಅಥವಾ ಗಂಟಲು ನೋಯುತ್ತಿದ್ದರೆ ಉಗುರು ಬೆಚ್ಚಗಿನ ನೀರನ್ನು ನಿಧಾನವಾಗಿ ಕುಡಿಯಿರಿ. ಇದು ಗಂಟಲಿನ ಉರಿಯೂತವನ್ನು ಕಡಿಮೆ ಮಾಡಿ ಸೋಂಕನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ. ಬೆಚ್ಚಗಿನ ನೀರು ಕಫವನ್ನು ಕರಗಿಸಿ ಹೊರಹಾಕಲು ಸಹಕಾರಿಯಾಗಿರುತ್ತದೆ. ಹೆಚ್ಚಿನ ಸಮಯ ಮಾತನಾಡುವವರು, ಸಿಂಗರ್ಸ್ ಅಥವಾ ಶಿಕ್ಷಕರು ಇವರೆಲ್ಲರಿಗೂ ಇದು ಅತ್ಯಂತ ಉಪಯುಕ್ತ ಟಿಪ್ಸ್ ಆಗಿದೆ. ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮುನ್ನ 1 ಗ್ಲಾಸ್ ಬೆಚ್ಚಗಿನ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಗಂಟಲು ಮತ್ತು ಶ್ವಾಸಕೋಶಗಳ ಆರೋಗ್ಯ ಉತ್ತಮವಾಗಿರುತ್ತದೆ. ಹೀಗಾಗಿ ಫ್ರೆಂಡ್ಸ್, ಈ ಮನೆಮದ್ದುಗಳು ನಮ್ಮ ಅಡುಗೆ ಮನೆಯಲ್ಲಿಯೇ ದೊರೆಯುವ ಸಣ್ಣ ಸಣ್ಣ ಸಸ್ಯಗಳು. ಅದರ ಆರೋಗ್ಯದ ವಿಷಯಕ್ಕೆ ಬಂದರೆ ಇವು ಮಹಾ ಅಮೂಲ್ಯವಾದ ನೈಸರ್ಗಿಕ ಔಷಧಿಗಳು. ನೀವು ಯಾವ ಮನೆಮದ್ದನ್ನು ಹೆಚ್ಚು ಬಳಸುತ್ತೀರಾ ಎಂದು ಕೆಳಗೆ ಕಮೆಂಟ್ನಲ್ಲಿ ಬರೆಯುವುದನ್ನು ಮರೆಯಬೇಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಹೆಲ್ತ್ ಟಿಪ್ಸ್ನೊಂದಿಗೆ ಬರುತ್ತೀನಿ. ಅಲ್ಲಿಯವರೆಗೂ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಧನ್ಯವಾದಗಳು.